ಕಾದು ನೋಡಬೇಕಾಗಿದೆ. ಚೀನಾದಲ್ಲಿ ವೈರಸ್ ಆತಂಕ ಈಗ ಭಾರತದಲ್ಲಿ ಒಂದು ರೀತಿಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಇದರ ನಡುವೆ ಭಾರತದಲ್ಲಿ ಏನಾಗ್ತಿದೆ, ಚೀನಾದಲ್ಲಿ ಏನಾಗ್ತಿದೆ, ಚೀನಾದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಅಲ್ಲಿಂದ ಮಾಹಿತಿ ಲಭ್ಯ ಆಗಿದೆ. ಚೀನಾದಲ್ಲಿ ವೈರಸ್ ಅಬ್ಬರ, HMPV ಸೋಂಕಿನಿಂದ ಚೀನಾ ತತ್ತರಿಸಿ ಹೋಗಿದೆ, ಕಂಗಾಲಾಗಿದೆ ಅನ್ನೋ ಸುದ್ದಿಗಳು ಬರ್ತಾ ಇದೆ. ಆದರೆ ರಿಪಬ್ಲಿಕ್ ಕನ್ನಡ ಅಲ್ಲಿ ಸಂಪರ್ಕ ಮಾಡಿದಾಗ, ಅಲ್ಲಿ ಕನ್ನಡಿಗರನ್ನ ಸಂಪರ್ಕ ಮಾಡಿದಾಗ ನಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಚೀನಾದಲ್ಲಿ ಪರಿಸ್ಥಿತಿ ಎಲ್ಲವೂ ಕೂಡ ಸಹಜವಾಗಿದೆ ಅನ್ನುವ ಒಂದು ಕ್ಲಾರಿಟಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಚೀನಾ ಕನ್ನಡಿಗ ಶಶಿ ಶಿರಗುಪ್ಪಿ ಮಾಹಿತಿ ನೀಡಿದ್ದಾರೆ. ಯಾವುದೇ ಭಯಪಡುವ ಆತಂಕ ಬೇಡ, ಅಂತ ಪರಿಸ್ಥಿತಿ ಚೀನಾದಲ್ಲಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ನೋಡಿ, ನನ್ನ ಮಕ್ಕಳು ಇದ್ದಾರೆ, ಅವರು ಸ್ಕೂಲ್ ನಾರ್ಮಲ್ ಇದೆ ಸರ್. ಇಲ್ಲಿ ನಾರ್ಮಲಿ ನೋಡಿ, ನನ್ನ ಮಕ್ಕಳು ಇದ್ದಾರೆ, ಅವರು ಸ್ಕೂಲ್ ಹೋಗ್ತಾರೆ, ಅವ್ರು ನೆಕ್ಸ್ಟ್ ವೀಕ್ ಅವ್ರಿಗೆ ಎಕ್ಸಾಮ್ಸ್ ಎಲ್ಲ ಇದೆ. ಈ ತರ ಏನೊಂದು ಪರಿಸ್ಥಿತಿ ಬಂದ್ರೆ, ಈ ತರ ಏನೋ ಸಿಚುವೇಶನ್ ಅಥವಾ ಏನೋ ಒಂದು ಸಿಂಬೋಲ್ ಅಥವಾ ಏನೋ ಈ ತರ ಗೊತ್ತಾದ್ರೆ ಅವ್ರು ಏನ್ ಮಾಡ್ಬಿಡ್ತಾರೆ, ಫಸ್ಟ್ ಸ್ಕೂಲ್ ಮತ್ತೆ ಕಾಲೇಜ್ ನ ಹಾಲಿಡೇ ಕೊಟ್ಬಿಡ್ತಾರೆ. ವರ್ಕ್ ಫ್ರಮ್ ಹೋಮ್ ಅವ್ರ ಆನ್ಲೈನ್ ಕ್ಲಾಸು, ಆಮೇಲೆ ಹೋಮ್ ಕ್ಲಾಸ್ ಅಂತ ಹಾಕ್ಬಿಡ್ತಾರೆ. ಬಟ್ ಆತರ ಏನೂ ಇಲ್ಲ ಅಲ್ಲ ಇಲ್ಲಿ. ಆಮೇಲೆ ನನ್ನ ಮಕ್ಕಳು ಹೋಗ್ತಾ ಇರೋದು ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಹೋಗ್ತಾ ಇದಾರೆ, ಪಕ್ಕ ಪಬ್ಲಿಕ್ ಸ್ಕೂಲೇ ಅಂತ ನಾನು ಹೇಳ್ಬೋದು. ಆಮೇಲೆ ಅವರು ಪ್ರತಿಯೊಂದು ಟೀಚರ್ಗೆ ನಮ್ದೆಲ್ಲ ಮೊಬೈಲ್ ನಂಬರ್ ಇರುತ್ತೆ ಅವ್ರ ಹತ್ರ. ಎವ್ರಿ ಸ್ಟೂಡೆಂಟ್ ಪೇರೆಂಟ್ಸ್ಗೆ ಅವ್ರ ಟೀಚರ್ಗೆ ನಾವು ಕನೆಕ್ಟೆಡ್ ಥ್ರೂ ದ ಮೊಬೈಲ್ ಫೋನ್ ಅವ್ರ ವಿಚಾಟ್ ಒಂದು ಆ್ಯಪ್ ಇದೆ. ಸೊ ಅದ್ರಲ್ಲಿ ನಮಗೆ ಮೆಸೇಜ್ ಕಳಿಸ್ಬಿಡ್ತಾರೆ, ನೋಡಿ ಈ ತರ ಏನೋ ಒಂದು ವೈರಸ್ ಏನೋ ಬರ್ತಾ ಇದೆ, ಹಾಗಾಗ್ಬಿಟ್ಟು ನೀವೆಲ್ಲೂ ಹೋಗ್ಬೇಡಿ, ಹಾಲಿಡೇಸ್ ಬೇರೆ ಬರ್ತಾ ಇದೆ, ಹಾಲಿಡೇಸ್ ಎಲ್ಲೂ ಟ್ರಾವೆಲ್ ಮಾಡಕ್ ಹೋಗ್ಬೇಡಿ ಅಲ್ಲಿ ಇಲ್ಲಿ ಅಂತ ಅವ್ರು ಅಡ್ವಾನ್ಸ್ ಆಗಿ ಮೆಸೇಜ್ ಕಳಿಸ್ಬಿಟ್ಟು ಈ ತರ ರಿಸ್ಟ್ರಿಕ್ಟ್ ಮಾಡ್ಬಿಡ್ತಾರೆ. ಬಟ್ ಆ ತರ ನಮ್ಗೆ ಏನು ಮಾಹಿತಿ ಅಂತ ಅಲ್ಲ ಇಲ್ಲಿ, ಆ ತರನ ಯಾರು ಮಾತಾಡ್ತಾನೆ ಇಲ್ಲ, ಆ ತರ ಏನು ಈ ತರ ನ್ಯೂಸೇ ಇಲ್ಲ ಇಲ್ಲಿ. ಇವನ್ ಮೀಡಿಯಾ ಬಿಟ್ಬಿಡಿ, ಇವನ್ ಸೋಷಿಯಲ್ ಮೀಡಿಯಾ ಅಥವಾ ನಮ್ದು ಕೊಲೀಗ್ಸ್ ಫ್ರೆಂಡ್ಸ್, ನಾವು ಸೋಷಿಯಲ್ ಗ್ಯಾದರಿಂಗ್ ಎಲ್ಲ ಹೋಗ್ತೇವಲ್ಲ, ಆಕ್ಟಿವಿಟೀಸು, ಆಮೇಲೆ ಆತರ ಅಟ್ಮಾಸ್ಫಿಯರ್ ಇಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ನೋಡಿ, ಇಲ್ಲಿ ನಮ್ಗೆ ಆ ತರದ್ದು ಯಾವುದು ಕಂಡು ಬಂದಿಲ್ಲ. ಓಕೆ, ಆಮೇಲೆ ಅದು 14 ವರ್ಷದ ಕೆಳಗಡೆ ಮಕ್ಕಳಿಗೆ ಬರುತ್ತೆ ಅಂತ ಹೇಳ್ತಾರೆ. ನನ್ನ ಮಗ ಬಂದ್ಬಿಟ್ಟು 13 ವರ್ಷ ಅವನಿಗೆ. ಅವನು ಇಲ್ಲಿ ಚೈನೀಸ್ ಸ್ಕೂಲ್ 8th grade ಅಲ್ಲಿ ಹೋಗ್ತಾನೆ. ಅವ್ರ ಕ್ಲಾಸ್ ಆಯ್ತು, ಅವ್ರ ಕ್ಲಾಸ್ಮೇಟ್ಸ್ ಆಯ್ತು, ಅವ್ರು ಯಾರಿಗೂ ಬಂದಿಲ್ಲ ಇಲ್ಲಿ. ನಾರ್ಮಲಿ ಇಲ್ಲಿ ಸೋಷಿಯಲ್ ಗ್ಯಾದರಿಂಗು, ಪಬ್ಲಿಕ್ ಗ್ಯಾದರಿಂಗ್ ಕಾದು ನೋಡಬೇಕಾಗಿದೆ. ಚೀನಾದಲ್ಲಿ ವೈರಸ್ ಆತಂಕ ಈಗ ಭಾರತದಲ್ಲಿ ಒಂದು ರೀತಿಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಇದರ ನಡುವೆ ಭಾರತದಲ್ಲಿ ಏನಾಗ್ತಿದೆ, ಚೀನಾದಲ್ಲಿ ಏನಾಗ್ತಿದೆ, ಚೀನಾದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಅಲ್ಲಿಂದ ಮಾಹಿತಿ ಲಭ್ಯ ಆಗಿದೆ. ಚೀನಾದಲ್ಲಿ ವೈರಸ್ ಅಬ್ಬರ, HMPV ಸೋಂಕಿನಿಂದ ಚೀನಾ ತತ್ತರಿಸಿ ಹೋಗಿದೆ, ಕಂಗಾಲಾಗಿದೆ ಅನ್ನೋ ಸುದ್ದಿಗಳು ಬರ್ತಾ ಇದೆ. ಆದರೆ ರಿಪಬ್ಲಿಕ್ ಕನ್ನಡ ಅಲ್ಲಿ ಸಂಪರ್ಕ ಮಾಡಿದಾಗ, ಅಲ್ಲಿ ಕನ್ನಡಿಗರನ್ನ ಸಂಪರ್ಕ ಮಾಡಿದಾಗ ನಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಚೀನಾದಲ್ಲಿ ಪರಿಸ್ಥಿತಿ ಎಲ್ಲವೂ ಕೂಡ ಸಹಜವಾಗಿದೆ ಅನ್ನುವ ಒಂದು ಕ್ಲಾರಿಟಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಚೀನಾ ಕನ್ನಡಿಗ ಶಶಿ ಶಿರಗುಪ್ಪಿ ಮಾಹಿತಿ ನೀಡಿದ್ದಾರೆ. ಯಾವುದೇ ಭಯಪಡುವ ಆತಂಕ ಬೇಡ, ಅಂತ ಪರಿಸ್ಥಿತಿ ಚೀನಾದಲ್ಲಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ನೋಡಿ, ನನ್ನ ಮಕ್ಕಳು ಇದ್ದಾರೆ, ಅವರು ಸ್ಕೂಲ್ ನಾರ್ಮಲ್ ಇದೆ ಸರ್. ಇಲ್ಲಿ ನಾರ್ಮಲಿ ನೋಡಿ, ನನ್ನ ಮಕ್ಕಳು ಇದ್ದಾರೆ, ಅವರು ಸ್ಕೂಲ್ ಹೋಗ್ತಾರೆ, ಅವ್ರು ನೆಕ್ಸ್ಟ್ ವೀಕ್ ಅವ್ರಿಗೆ ಎಕ್ಸಾಮ್ಸ್ ಎಲ್ಲ ಇದೆ. ಈ ತರ ಏನೊಂದು ಪರಿಸ್ಥಿತಿ ಬಂದ್ರೆ, ಈ ತರ ಏನೋ ಸಿಚುವೇಶನ್ ಅಥವಾ ಏನೋ ಒಂದು ಸಿಂಬೋಲ್ ಅಥವಾ ಏನೋ ಈ ತರ ಗೊತ್ತಾದ್ರೆ ಅವ್ರು ಏನ್ ಮಾಡ್ಬಿಡ್ತಾರೆ, ಫಸ್ಟ್ ಸ್ಕೂಲ್ ಮತ್ತೆ ಕಾಲೇಜ್ ನ ಹಾಲಿಡೇ ಕೊಟ್ಬಿಡ್ತಾರೆ. ವರ್ಕ್ ಫ್ರಮ್ ಹೋಮ್ ಅವ್ರ ಆನ್ಲೈನ್ ಕ್ಲಾಸು, ಆಮೇಲೆ ಹೋಮ್ ಕ್ಲಾಸ್ ಅಂತ ಹಾಕ್ಬಿಡ್ತಾರೆ. ಬಟ್ ಆತರ ಏನೂ ಇಲ್ಲ ಅಲ್ಲ ಇಲ್ಲಿ. ಆಮೇಲೆ ನನ್ನ ಮಕ್ಕಳು ಹೋಗ್ತಾ ಇರೋದು ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಹೋಗ್ತಾ ಇದಾರೆ, ಪಕ್ಕ ಪಬ್ಲಿಕ್ ಸ್ಕೂಲೇ ಅಂತ ನಾನು ಹೇಳ್ಬೋದು. ಆಮೇಲೆ ಅವರು ಪ್ರತಿಯೊಂದು ಟೀಚರ್ಗೆ ನಮ್ದೆಲ್ಲ ಮೊಬೈಲ್ ನಂಬರ್ ಇರುತ್ತೆ ಅವ್ರ ಹತ್ರ. ಎವ್ರಿ ಸ್ಟೂಡೆಂಟ್ ಪೇರೆಂಟ್ಸ್ಗೆ ಅವ್ರ ಟೀಚರ್ಗೆ ನಾವು ಕನೆಕ್ಟೆಡ್ ಥ್ರೂ ದ ಮೊಬೈಲ್ ಫೋನ್ ಅವ್ರ ವಿಚಾಟ್ ಒಂದು ಆ್ಯಪ್ ಇದೆ. ಸೊ ಅದ್ರಲ್ಲಿ ನಮಗೆ ಮೆಸೇಜ್ ಕಳಿಸ್ಬಿಡ್ತಾರೆ, ನೋಡಿ ಈ ತರ ಏನೋ ಒಂದು ವೈರಸ್ ಏನೋ ಬರ್ತಾ ಇದೆ, ಹಾಗಾಗ್ಬಿಟ್ಟು ನೀವೆಲ್ಲೂ ಹೋಗ್ಬೇಡಿ, ಹಾಲಿಡೇಸ್ ಬೇರೆ ಬರ್ತಾ ಇದೆ, ಹಾಲಿಡೇಸ್ ಎಲ್ಲೂ ಟ್ರಾವೆಲ್ ಮಾಡಕ್ ಹೋಗ್ಬೇಡಿ ಅಲ್ಲಿ ಇಲ್ಲಿ ಅಂತ ಅವ್ರು ಅಡ್ವಾನ್ಸ್ ಆಗಿ ಮೆಸೇಜ್ ಕಳಿಸ್ಬಿಟ್ಟು ಈ ತರ ರಿಸ್ಟ್ರಿಕ್ಟ್ ಮಾಡ್ಬಿಡ್ತಾರೆ. ಬಟ್ ಆ ತರ ನಮ್ಗೆ ಏನು ಮಾಹಿತಿ ಅಂತ ಅಲ್ಲ ಇಲ್ಲಿ, ಆ ತರನ ಯಾರು ಮಾತಾಡ್ತಾನೆ ಇಲ್ಲ, ಆ ತರ ಏನು ಈ ತರ ನ್ಯೂಸೇ ಇಲ್ಲ ಇಲ್ಲಿ. ಇವನ್ ಮೀಡಿಯಾ ಬಿಟ್ಬಿಡಿ, ಇವನ್ ಸೋಷಿಯಲ್ ಮೀಡಿಯಾ ಅಥವಾ ನಮ್ದು ಕೊಲೀಗ್ಸ್ ಫ್ರೆಂಡ್ಸ್, ನಾವು ಸೋಷಿಯಲ್ ಗ್ಯಾದರಿಂಗ್ ಎಲ್ಲ ಹೋಗ್ತೇವಲ್ಲ, ಆಕ್ಟಿವಿಟೀಸು, ಆಮೇಲೆ ಆತರ ಅಟ್ಮಾಸ್ಫಿಯರ್ ಇಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ನೋಡಿ, ಇಲ್ಲಿ ನಮ್ಗೆ ಆ ತರದ್ದು ಯಾವುದು ಕಂಡು ಬಂದಿಲ್ಲ. ಓಕೆ, ಆಮೇಲೆ ಅದು 14 ವರ್ಷದ ಕೆಳಗಡೆ ಮಕ್ಕಳಿಗೆ ಬರುತ್ತೆ ಅಂತ ಹೇಳ್ತಾರೆ. ನನ್ನ ಮಗ ಬಂದ್ಬಿಟ್ಟು 13 ವರ್ಷ ಅವನಿಗೆ. ಅವನು ಇಲ್ಲಿ ಚೈನೀಸ್ ಸ್ಕೂಲ್ 8th grade ಅಲ್ಲಿ ಹೋಗ್ತಾನೆ. ಅವ್ರ ಕ್ಲಾಸ್ ಆಯ್ತು, ಅವ್ರ ಕ್ಲಾಸ್ಮೇಟ್ಸ್ ಆಯ್ತು, ಅವ್ರು ಯಾರಿಗೂ ಬಂದಿಲ್ಲ ಇಲ್ಲಿ. ನಾರ್ಮಲಿ ಇಲ್ಲಿ ಸೋಷಿಯಲ್ ಗ್ಯಾದರಿಂಗು, ಪಬ್ಲಿಕ್ ಗ್ಯಾದರಿಂಗ್ ಕಾದು ನೋಡಬೇಕಾಗಿದೆ.
ಚೀನಾದಲ್ಲಿ ವೈರಸ್ ಆತಂಕ ಈಗ ಭಾರತದಲ್ಲಿ ಒಂದು ರೀತಿಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಇದರ ನಡುವೆ ಭಾರತದಲ್ಲಿ ಏನಾಗ್ತಿದೆ, ಚೀನಾದಲ್ಲಿ ಏನಾಗ್ತಿದೆ, ಚೀನಾದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಅಲ್ಲಿಂದ ಮಾಹಿತಿ ಲಭ್ಯ ಆಗಿದೆ. ಚೀನಾದಲ್ಲಿ ವೈರಸ್ ಅಬ್ಬರ, HMPV ಸೋಂಕಿನಿಂದ ಚೀನಾ ತತ್ತರಿಸಿ ಹೋಗಿದೆ, ಕಂಗಾಲಾಗಿದೆ ಅನ್ನೋ ಸುದ್ದಿಗಳು ಬರ್ತಾ ಇದೆ. ಆದರೆ ರಿಪಬ್ಲಿಕ್ ಕನ್ನಡ ಅಲ್ಲಿ ಸಂಪರ್ಕ ಮಾಡಿದಾಗ, ಅಲ್ಲಿ ಕನ್ನಡಿಗರನ್ನ ಸಂಪರ್ಕ ಮಾಡಿದಾಗ ನಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಚೀನಾದಲ್ಲಿ ಪರಿಸ್ಥಿತಿ ಎಲ್ಲವೂ ಕೂಡ ಸಹಜವಾಗಿದೆ ಅನ್ನುವ ಒಂದು ಕ್ಲಾರಿಟಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಚೀನಾ ಕನ್ನಡಿಗ ಶಶಿ ಶಿರಗುಪ್ಪಿ ಮಾಹಿತಿ ನೀಡಿದ್ದಾರೆ. ಯಾವುದೇ ಭಯಪಡುವ ಆತಂಕ ಬೇಡ, ಅಂತ ಪರಿಸ್ಥಿತಿ ಚೀನಾದಲ್ಲಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ನೋಡಿ, ನನ್ನ ಮಕ್ಕಳು ಇದ್ದಾರೆ, ಅವರು ಸ್ಕೂಲ್ ನಾರ್ಮಲ್ ಇದೆ ಸರ್. ಇಲ್ಲಿ ನಾರ್ಮಲಿ ನೋಡಿ, ನನ್ನ ಮಕ್ಕಳು ಇದ್ದಾರೆ, ಅವರು ಸ್ಕೂಲ್ ಹೋಗ್ತಾರೆ, ಅವ್ರು ನೆಕ್ಸ್ಟ್ ವೀಕ್ ಅವ್ರಿಗೆ ಎಕ್ಸಾಮ್ಸ್ ಎಲ್ಲ ಇದೆ. ಈ ತರ ಏನೊಂದು ಪರಿಸ್ಥಿತಿ ಬಂದ್ರೆ, ಈ ತರ ಏನೋ ಸಿಚುವೇಶನ್ ಅಥವಾ ಏನೋ ಒಂದು ಸಿಂಬೋಲ್ ಅಥವಾ ಏನೋ ಈ ತರ ಗೊತ್ತಾದ್ರೆ ಅವ್ರು ಏನ್ ಮಾಡ್ಬಿಡ್ತಾರೆ, ಫಸ್ಟ್ ಸ್ಕೂಲ್ ಮತ್ತೆ ಕಾಲೇಜ್ ನ ಹಾಲಿಡೇ ಕೊಟ್ಬಿಡ್ತಾರೆ. ವರ್ಕ್ ಫ್ರಮ್ ಹೋಮ್ ಅವ್ರ ಆನ್ಲೈನ್ ಕ್ಲಾಸು, ಆಮೇಲೆ ಹೋಮ್ ಕ್ಲಾಸ್ ಅಂತ ಹಾಕ್ಬಿಡ್ತಾರೆ. ಬಟ್ ಆತರ ಏನೂ ಇಲ್ಲ ಅಲ್ಲ ಇಲ್ಲಿ. ಆಮೇಲೆ ನನ್ನ ಮಕ್ಕಳು ಹೋಗ್ತಾ ಇರೋದು ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಹೋಗ್ತಾ ಇದಾರೆ, ಪಕ್ಕ ಪಬ್ಲಿಕ್ ಸ್ಕೂಲೇ ಅಂತ ನಾನು ಹೇಳ್ಬೋದು. ಆಮೇಲೆ ಅವರು ಪ್ರತಿಯೊಂದು ಟೀಚರ್ಗೆ ನಮ್ದೆಲ್ಲ ಮೊಬೈಲ್ ನಂಬರ್ ಇರುತ್ತೆ ಅವ್ರ ಹತ್ರ. ಎವ್ರಿ ಸ್ಟೂಡೆಂಟ್ ಪೇರೆಂಟ್ಸ್ಗೆ ಅವ್ರ ಟೀಚರ್ಗೆ ನಾವು ಕನೆಕ್ಟೆಡ್ ಥ್ರೂ ದ ಮೊಬೈಲ್ ಫೋನ್ ಅವ್ರ ವಿಚಾಟ್ ಒಂದು ಆ್ಯಪ್ ಇದೆ. ಸೊ ಅದ್ರಲ್ಲಿ ನಮಗೆ ಮೆಸೇಜ್ ಕಳಿಸ್ಬಿಡ್ತಾರೆ, ನೋಡಿ ಈ ತರ ಏನೋ ಒಂದು ವೈರಸ್ ಏನೋ ಬರ್ತಾ ಇದೆ, ಹಾಗಾಗ್ಬಿಟ್ಟು ನೀವೆಲ್ಲೂ ಹೋಗ್ಬೇಡಿ, ಹಾಲಿಡೇಸ್ ಬೇರೆ ಬರ್ತಾ ಇದೆ, ಹಾಲಿಡೇಸ್ ಎಲ್ಲೂ ಟ್ರಾವೆಲ್ ಮಾಡಕ್ ಹೋಗ್ಬೇಡಿ ಅಲ್ಲಿ ಇಲ್ಲಿ ಅಂತ ಅವ್ರು ಅಡ್ವಾನ್ಸ್ ಆಗಿ ಮೆಸೇಜ್ ಕಳಿಸ್ಬಿಟ್ಟು ಈ ತರ ರಿಸ್ಟ್ರಿಕ್ಟ್ ಮಾಡ್ಬಿಡ್ತಾರೆ. ಬಟ್ ಆ ತರ ನಮ್ಗೆ ಏನು ಮಾಹಿತಿ ಅಂತ ಅಲ್ಲ ಇಲ್ಲಿ, ಆ ತರನ ಯಾರು ಮಾತಾಡ್ತಾನೆ ಇಲ್ಲ, ಆ ತರ ಏನು ಈ ತರ ನ್ಯೂಸೇ ಇಲ್ಲ ಇಲ್ಲಿ. ಇವನ್ ಮೀಡಿಯಾ ಬಿಟ್ಬಿಡಿ, ಇವನ್ ಸೋಷಿಯಲ್ ಮೀಡಿಯಾ ಅಥವಾ ನಮ್ದು ಕೊಲೀಗ್ಸ್ ಫ್ರೆಂಡ್ಸ್, ನಾವು ಸೋಷಿಯಲ್ ಗ್ಯಾದರಿಂಗ್ ಎಲ್ಲ ಹೋಗ್ತೇವಲ್ಲ, ಆಕ್ಟಿವಿಟೀಸು, ಆಮೇಲೆ ಆತರ ಅಟ್ಮಾಸ್ಫಿಯರ್ ಇಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ನೋಡಿ, ಇಲ್ಲಿ ನಮ್ಗೆ ಆ ತರದ್ದು ಯಾವುದು ಕಂಡು ಬಂದಿಲ್ಲ. ಓಕೆ, ಆಮೇಲೆ ಅದು 14 ವರ್ಷದ ಕೆಳಗಡೆ ಮಕ್ಕಳಿಗೆ ಬರುತ್ತೆ ಅಂತ ಹೇಳ್ತಾರೆ. ನನ್ನ ಮಗ ಬಂದ್ಬಿಟ್ಟು 13 ವರ್ಷ ಅವನಿಗೆ. ಅವನು ಇಲ್ಲಿ ಚೈನೀಸ್ ಸ್ಕೂಲ್ 8th grade ಅಲ್ಲಿ ಹೋಗ್ತಾನೆ. ಅವ್ರ ಕ್ಲಾಸ್ ಆಯ್ತು, ಅವ್ರ ಕ್ಲಾಸ್ಮೇಟ್ಸ್ ಆಯ್ತು, ಅವ್ರು ಯಾರಿಗೂ ಬಂದಿಲ್ಲ ಇಲ್ಲಿ. ಆಮೇಲೆ ಇಲ್ಲಿ ಸೋಷಿಯಲ್ ಗ್ಯಾದರಿಂಗು, ಪಬ್ಲಿಕ್ ಕಾದು ನೋಡ್ಬೇಕಾಗಿದೆ. ಚೀನಾದಲ್ಲಿ ವೈರಸ್ ಆತಂಕ ಈಗ ಭಾರತದಲ್ಲಿ ಒಂದು ರೀತಿಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಇದರ ನಡುವೆ ಭಾರತದಲ್ಲಿ ಏನಾಗ್ತಿದೆ, ಚೀನಾದಲ್ಲಿ ಏನಾಗ್ತಿದೆ, ಚೀನಾದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಅಲ್ಲಿಂದ ಮಾಹಿತಿ ಲಭ್ಯ ಆಗಿದೆ. ಚೀನಾದಲ್ಲಿ ವೈರಸ್ ಅಬ್ಬರ, HMPV ಸೋಂಕಿನಿಂದ ಚೀನಾ ತತ್ತರಿಸಿ ಹೋಗಿದೆ, ಕಂಗಾಲಾಗಿದೆ ಅನ್ನೋ ಸುದ್ದಿಗಳು ಬರ್ತಾ ಇದೆ. ಆದರೆ ರಿಪಬ್ಲಿಕ್ ಕನ್ನಡ ಅಲ್ಲಿ ಸಂಪರ್ಕ ಮಾಡಿದಾಗ, ಅಲ್ಲಿ ಕನ್ನಡಿಗರನ್ನ ಸಂಪರ್ಕ ಮಾಡಿದಾಗ ನಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಚೀನಾದಲ್ಲಿ ಪರಿಸ್ಥಿತಿ ಎಲ್ಲವೂ ಕೂಡ ಸಹಜವಾಗಿದೆ ಅನ್ನುವ ಒಂದು ಕ್ಲಾರಿಟಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಚೀನಾ ಕನ್ನಡಿಗ ಶಶಿ ಶಿರಗುಪ್ಪಿ ಮಾಹಿತಿ ನೀಡಿದ್ದಾರೆ. ಯಾವುದೇ ಭಯಪಡುವ ಆತಂಕ ಬೇಡ, ಅಂತ ಪರಿಸ್ಥಿತಿ ಚೀನಾದಲ್ಲಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ನೋಡಿ, ನನ್ನ ಮಕ್ಕಳು ಇದ್ದಾರೆ, ಅವರು ಸ್ಕೂಲ್ ನಾರ್ಮಲ್ ಇದೆ ಸರ್. ಇಲ್ಲಿ ನಾರ್ಮಲಿ ನೋಡಿ, ನನ್ನ ಮಕ್ಕಳು ಇದ್ದಾರೆ, ಅವರು ಸ್ಕೂಲ್ ಹೋಗ್ತಾರೆ, ಅವ್ರು ನೆಕ್ಸ್ಟ್ ವೀಕ್ ಅವ್ರಿಗೆ ಎಕ್ಸಾಮ್ಸ್ ಎಲ್ಲ ಇದೆ. ಈ ತರ ಏನೋ ಪರಿಸ್ಥಿತಿ ಬಂದ್ರೆ, ಈ ತರ ಏನೋ ಸಿಚುವೇಶನ್ ಅಥವಾ ಏನೋ ಒಂದು ಸಿಂಬೋಲ್ ಅಥವಾ ಏನೋ ಈ ತರ ಗೊತ್ತಾದ್ರೆ ಅವ್ರು ಏನ್ ಮಾಡ್ಬಿಡ್ತಾರೆ, ಫಸ್ಟ್ ಸ್ಕೂಲ್ ಮತ್ತೆ ಕಾಲೇಜ್ ನ ಹಾಲಿಡೇ ಕೊಟ್ಬಿಡ್ತಾರೆ. ವರ್ಕ್ ಫ್ರಮ್ ಹೋಮ್ ಅವ್ರ ಆನ್ಲೈನ್ ಕ್ಲಾಸು, ಆಮೇಲೆ ಹೋಮ್ ಕ್ಲಾಸ್ ಅಂತ ಹಾಕ್ಬಿಡ್ತಾರೆ. ಬಟ್ ಆತರ ಏನೂ ಇಲ್ಲ ಅಲ್ಲ ಇಲ್ಲಿ. ಆಮೇಲೆ ನನ್ನ ಮಕ್ಕಳು ಹೋಗ್ತಾ ಇರೋದು ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಹೋಗ್ತಾ ಇದಾರೆ, ಪಕ್ಕ ಪಬ್ಲಿಕ್ ಸ್ಕೂಲೇ ಅಂತ ನಾನು ಹೇಳ್ಬೋದು. ಆಮೇಲೆ ಅವರು ಪ್ರತಿಯೊಂದು ಟೀಚರ್ಗೆ ನಮ್ದೆಲ್ಲ ಮೊಬೈಲ್ ನಂಬರ್ ಇರುತ್ತೆ ಅವ್ರ ಹತ್ರ. ಎವ್ರಿ ಸ್ಟೂಡೆಂಟ್ ಪೇರೆಂಟ್ಸ್ಗೆ ಅವ್ರ ಟೀಚರ್ಗೆ ನಾವು ಕನೆಕ್ಟೆಡ್ ಥ್ರೂ ದ ಮೊಬೈಲ್ ಫೋನ್ ಅವ್ರ ವಿಚಾಟ್ ಒಂದು ಆ್ಯಪ್ ಇದೆ. ಸೊ ಅದ್ರಲ್ಲಿ ನಮಗೆ ಮೆಸೇಜ್ ಕಳಿಸ್ಬಿಡ್ತಾರೆ, ನೋಡಿ ಈ ತರ ಏನೋ ಒಂದು ವೈರಸ್ ಏನೋ ಬರ್ತಾ ಇದೆ, ಹಾಗಾಗ್ಬಿಟ್ಟು ನೀವೆಲ್ಲೂ ಹೋಗ್ಬೇಡಿ, ಹಾಲಿಡೇಸ್ ಬೇರೆ ಬರ್ತಾ ಇದೆ, ಹಾಲಿಡೇಸ್ ಎಲ್ಲೂ ಟ್ರಾವೆಲ್ ಮಾಡಕ್ ಹೋಗ್ಬೇಡಿ ಅಲ್ಲಿ ಇಲ್ಲಿ ಅಂತ ಅವ್ರು ಅಡ್ವಾನ್ಸ್ ಆಗಿ ಮೆಸೇಜ್ ಕಳಿಸ್ಬಿಟ್ಟು ಈ ತರ ರಿಸ್ಟ್ರಿಕ್ಟ್ ಮಾಡ್ಬಿಡ್ತಾರೆ. ಬಟ್ ಆ ತರ ನಮ್ಗೆ ಏನು ಮಾಹಿತಿ ಅಂತ ಅಲ್ಲ ಇಲ್ಲಿ, ಆ ತರನ ಯಾರು ಮಾತಾಡ್ತಾನೆ ಇಲ್ಲ, ಆ ತರ ಏನು ಈ ತರ ನ್ಯೂಸೇ ಇಲ್ಲ ಇಲ್ಲಿ. ಇವನ್ ಮೀಡಿಯಾ ಬಿಟ್ಬಿಡಿ, ಇವನ್ ಸೋಷಿಯಲ್ ಮೀಡಿಯಾ ಅಥವಾ ನಮ್ದು ಕೊಲೀಗ್ಸ್ ಫ್ರೆಂಡ್ಸ್, ನಾವು ಸೋಷಿಯಲ್ ಗ್ಯಾದರಿಂಗ್ ಎಲ್ಲ ಹೋಗ್ತೇವಲ್ಲ, ಆಕ್ಟಿವಿಟೀಸು, ಆಮೇಲೆ ಆತರ ಅಟ್ಮಾಸ್ಫಿಯರ್ ಇಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ನೋಡಿ, ಇಲ್ಲಿ ನಮ್ಗೆ ಆ ತರದ್ದು ಯಾವುದು ಕಂಡು ಬಂದಿಲ್ಲ. ಓಕೆ, ಆಮೇಲೆ ಅದು 14 ವರ್ಷದ ಕೆಳಗಡೆ ಮಕ್ಕಳಿಗೆ ಬರುತ್ತೆ ಅಂತ ಹೇಳ್ತಾರೆ. ನನ್ನ ಮಗ ಬಂದ್ಬಿಟ್ಟು 13 ವರ್ಷ ಅವನಿಗೆ. ಅವನು ಇಲ್ಲಿ ಚೈನೀಸ್ ಸ್ಕೂಲ್ 8th grade ಅಲ್ಲಿ ಹೋಗ್ತಾನೆ. ಅವ್ರ ಕ್ಲಾಸ್ ಆಯ್ತು, ಅವ್ರ ಕ್ಲಾಸ್ಮೇಟ್ಸ್ ಆಯ್ತು, ಅವ್ರು ಯಾರಿಗೂ ಬಂದಿಲ್ಲ ಇಲ್ಲಿ. ಆಮೇಲೆ ಇಲ್ಲಿ ಸೋಷಿಯಲ್ ಗ್ಯಾದರಿಂಗು, ಪಬ್ಲಿಕ್